we've been talking about different areas in our lives that God wants to make us more fruitful. ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನ ಬಹಳ ಫಲ ಕೊಡುವರಾಗಿ ಮಾರ್ಪಡಿಸುವಂತೆ ನಾವು ನಮ್ಮ ಜೀವನದ ಭಾಗಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. In that process, we've also been looking at how God wants to bring in a greater level of change, purification, and transformation in our lives into the image and the likeness of His Son. ಯಾವ ರೀತಿಯಾಗಿ ಆ ಕ್ರಿಸ್ತನ ಸ್ವಾರೂಪ್ಯಕ್ಕೆ ತಕ್ಕಂತೆ ನಮ್ಮಲ್ಲಿ ಬೇಕಾದಂತ ಬದಲಾವಣೆಗಳು ನಮ್ಮಲ್ಲಿ ಮಾರ್ಪಡಬೇಕಾದಂತ ಕಾರ್ಯ ಶುದ್ಧೀಕರಣದ ಕುರಿತಾಗಿ ನಾವು ಕಲಿಯುತ್ತಿದ್ದೇವೆ. Last week we looked at how important it is that in this season of fruitfulness, it is important that we do not forget our identity in Him is to be a son and a daughter. ನಾವು ಫಲ ಕೊಡುವಂತ ಈ ಒಂದು ಕಾಲದಲ್ಲಿ ನಾವು ಆತನಲ್ಲಿರುವಂತ ನಮ್ಮ ಸ್ಥಾನವು ನಮ್ಮ ಗುರುತನ್ನ ನಾವು ತಿಳ್ಕೊಳ್ಳಬೇಕು. You know, in John chapter 15, we see Jesus talks about learning to abide in Him and in His word so that we will bear much fruit. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ ನಾವು ಆತನಲ್ಲಿ ನೆಲೆಗೊಂಡಿರುವಾಗ ನಾವು ಅಧಿಕ ಫಲ ಕೊಡುತ್ತೇವೆ ಎಂಬಂತ ಕಾರ್ಯವನ್ನ ಕಲಿತುಕೊಳ್ಳುತ್ತೇವೆ. So our fruitfulness is not going to come from this place of striving for it. ನಾವು ಫಲ ಕೊಡುವಂತ ಕಾರ್ಯ ಏನು ನಾವು ಅದರ ಹಿಂದೆ ಹೋಗುವುದರ ನಿಮಿತ್ತವಾಗಿ ಅಲ್ಲ. Of course, we need to work hard. We need to do what God has called us to do diligently towards it. ನಿಜವಾಗ್ಲೂ ದೇವರು ನಮ್ಮನ್ನು ಯಾವ ವಿಷಯಕ್ಕಾಗಿ ಕರೆದಿದ್ದಾನೋ ಆ ವಿಷಯವನ್ನ ಶ್ರದ್ಧೆಯಿಂದ ನಾವು ಮಾಡಬೇಕು. God does not endorse laziness. ದೇವರಿಗೆ ಸೋಮಾರಿತನ ಇಷ್ಟವಿಲ್ಲ. But He doesn't want us to strive. ಆದರೆ ನಾವು ಅದಕ್ಕೋಸ್ಕರವಾಗಿ ಅಧಿಕ ಪರಿಶ್ರಮವನ್ನು ವಹಿಸುವಂಥದ್ದು ಇಷ್ಟವಿಲ್ಲ. You know, a lot of times when we try to strive with our own strength, with our own ability, ಅನೇಕ ಸಾರಿ ನಮ್ಮ ಸ್ವಂತ ಬಲದಿಂದ ನಮ್ಮ ಒಂದು ಸಾಮರ್ಥ್ಯದಿಂದ ನಾವು ಮುಂದುವರೆದು ನಾವು ಪ್ರಯಾಸ ಪಡುವಾಗ there can be a possibility where we try to bring in manipulative schemes to make ourselves more fruitful. ಅನೇಕ ಸಾರಿ ನಾವು ಮಾಡುವಂತಹ ಕಾರ್ಯವೇನೆಂದರೆ ನಮ್ಮನ್ನ ಫಲಭರಿತವಾಗಿದ್ದೇವೆ ಎಂಬುದನ್ನ ತೋರಿಸಲಿಕ್ಕೆ ಅನೇಕ ವಂಚನಾ ಕಾರ್ಯಗಳನ್ನು ಮಾಡುತ್ತೇವೆ. We try to curry favor with others so that we can become more fruitful. ನಾವು ಮತ್ತೊಬ್ಬರನ್ನು ಅನುಕರಿಸಿ ನಾವು ಫಲಭರಿತವಾಗಿದ್ದೇವೆ ಎಂಬುದಾಗಿ ತೋರಿಸಲಿಕ್ಕೆ ನೋಡುತ್ತೇವೆ. But Jesus in John chapter 15 shows us a key to bear much fruit. ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಬಹಳ ಫಲ ಕೊಡ್ಲಿಕ್ಕಾದಂತ ಕಾರ್ಯಗಳನ್ನ ಆತನು ತಿಳಿಸಿಕೊಡುತ್ತಾನೆ. Which is to abide in Him and His word. ಆತನಲ್ಲಿಯೂ ಆತನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ. Learning to abide in Him and in His word. ಆತನ ವಾಕ್ಯವನ್ನ ಕಲಿಯುತ್ತಾ ಆತನಲ್ಲಿ ನೆಲೆಗೊಂಡಿರಬೇಕು. Fully allowing God's word to take root in our lives. ನಮ್ಮ ಜೀವನದಲ್ಲಿ ದೇವರ ವಾಕ್ಯವು ಬೇರು ಊರಿರುವಂತಕ್ಕೆ ನಾವು ಸ್ಥಳ ಕೊಡಬೇಕು. How can we position our lives according to His word, where His word will bring forth fruit in our lives? ನಮ್ಮ ಜೀವನದಲ್ಲಿ ಆತನ ವಾಕ್ಯವು ಯಾವ ರೀತಿಯಾಗಿ ನಮ್ಮಲ್ಲಿ ಫಲ ಕೊಡುತ್ತದೆ ಎಂಬುದಾಗಿ ನಾವು ತಮ್ಮ ಸ್ಥಾನದಲ್ಲಿ ಇರಬೇಕು. And how is it that we can take His word and apply it in our day-to-day lives, in areas of our lives that will enable us to bear more fruit? ನಮ್ಮ ದೈನಂದಿನ ಜೀವನದಲ್ಲಿ ಆತನ ವಾಕ್ಯವನ್ನ ತೆಗೆದು ನಾವು ಬಹಳ ಫಲ ಕೊಡುವಂತೆ ನಾವು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು. So that when God begins to prosper us,
ದೇವರು ನಮ್ಮನ್ನ ಅಧಿಕಪಡಿಸುವಾಗ, ಸಮೃದ್ಧಿಗೊಳಿಸುವಾಗ, so that when God begins to make us more fruitful, ನಾವು ಬಹಳ ಫಲ ಕೊಡುವಂತೆ ದೇವರು ಮಾಡುವಾಗ that prosperity will not grip our heart. ಆ ಒಂದು ಸಮೃದ್ಧಿಯು ನಮ್ಮ ಹೃದಯವನ್ನ ಹಿಡಿದುಕೊಳ್ಳುವುದಿಲ್ಲ. I hope you're getting what I'm trying to say, beloved. ಪ್ರಿಯರೇ, ನಾನು ಹೇಳುತ್ತಿರುವಂತ ಸಂಗತಿಗಳನ್ನ ನೀವು ಹಿಡಿದುಕೊಳ್ಳುತ್ತಿದ್ದೀರೆಂಬುದಾಗಿ ಅಂದುಕೊಳ್ಳುತ್ತೇನೆ. God wants us to be so dependent on His word ದೇವರು ನಾವು ಪೂರ್ಣವಾಗಿ ಆತನ ವಾಕ್ಯದ ಮೇಲೆ ಆತುಕೊಂಡಿರಬೇಕೆಂಬುದಾಗಿ ಬಯಸ್ತಾನೆ, so that we can bear more fruit, ನಾವು ಅದರ ನಿಮಿತ್ತವಾಗಿ ಬಹಳ ಫಲ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. so that when we will begin to prosper in our lives, that prosperity will not capture our hearts. ನಾವು ಅಭಿವೃದ್ಧಿ ಆಗುವಾಗ ಆ ಒಂದು ಅಭಿವೃದ್ಧಿಯು ನಮ್ಮ ಹೃದಯವನ್ನ ಅದು ಹಿಡಿದುಕೊಳ್ಳದೇ ಇರುತ್ತದೆ. Because God has already captured our hearts. ಯಾಕಂದ್ರೆ ಈಗಾಗಲೇ ದೇವರು ನಮ್ಮ ಹೃದಯವನ್ನ ಆತನು ಹಿಡಿದುಕೊಂಡಿದ್ದಾನೆ. His word has already captured our hearts. ಆತನ ವಾಕ್ಯವು ನಮ್ಮ ಹೃದಯವನ್ನ ಸೆಳೆದುಕೊಂಡಿದೆ. So that when God begins to prosper us, say in context of money, ನೋಡಿ, ಈಗ ಹಣ ಎಂಬುದಾಗಿ ತಿಳ್ಕೊಳ್ಳಿ, ದೇವರು ನಮ್ಮ ಹಣದಲ್ಲಿ ಅಭಿವೃದ್ಧಿ ಪಡಿಸ್ತಿದ್ದಾನೆ. in terms of finances, ಹಣಕಾಸಿನ ವಿಷಯ, in terms of influence, ನಮ್ಮ ಪ್ರಭಾವದಲ್ಲಿ, in terms of favor, ದೇವರ ದಯೆಯಲ್ಲಿ, we, as much as we are blessed in that process, ಆ ಒಂದು ಹಂತದಲ್ಲಿ ನಾವು ಆಶೀರ್ವದಿಸಲ್ಪಟ್ಟಿರುವಾಗ, but we will use all of those resources to advance the kingdom of God. ಈ ಎಲ್ಲ ಆಶೀರ್ವಾದವನ್ನ ದೇವರ ರಾಜ್ಯದ ವಿಸ್ತರಣೆಗಾಗಿ ಉಪಯೋಗ ಮಾಡುತ್ತೇವೆ. So this is going to be very important for us to understand. ಇದನ್ನ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿದೆ. Because some of you watching me, let me tell you, you can take this as a prophetic word for you. You're going to step into some powerful breakthroughs and powerful positions in your careers. ಇದನ್ನ ಕೇಳುತ್ತಿರುವಾಗಲೇ ನಿಮ್ಮನ್ನು ನೋಡಿ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮಲ್ಲಿ ಅನೇಕರು ಒಳ್ಳೆಯ ಸ್ಥಾನಗಳನ್ನ ಒಳ್ಳೆಯ ರೀತಿಯಲ್ಲಿ ನೀವು ಆಗ್ಲಿಕ್ಕಿದ್ದೀರಾ. ವಾಕ್ಯವನ್ನು ಕೇಳುತ್ತಿರುವಾಗಲೇ The way some of you are going to be blessed this year, it's going to be so like Sarah, you know. Sarah laughed when God came to Abraham and said next year by now she was going to hold a child. But Sarah, out of that place of unbelief, she was not able to believe that she could bear fruit at that age. That's the kind of blessing and prosperity that is going to rest upon many of you. ನಿಮ್ಮಲ್ಲಿ ಅನೇಕರ ಜೀವನದ ಮೇಲೆ ಯಾವ ರೀತಿ ಆಶೀರ್ವಾದವೆಂದರೆ, ಅಬ್ರಹಾಮನಿಗೆ ದೇವರು ಮಗು ಉಂಟಾಗುತ್ತೆ ಎಂಬುದನ್ನು ಹೇಳಿದಾಗ ಸಾರಾಳು ಅಪನಂಬಿಕೆಯಿಂದ ಅವಳು ನಗದ ಹಾಗೆ ಆ ಒಂದು ರೀತಿಯಲ್ಲಿ ಅನೇಕ ನಂಬಲಿಕ್ಕೆ ಅಸಾಧ್ಯವಾದಂತ ಅದ್ಭುತಗಳು ನಡೆಯಲಿಕ್ಕಿದೆ. But the key is this: will you, when God begins to prosper us, the test will be, will we allow that to take root in our hearts? ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವಾಗ ನಾವು ಆ ಕಾರ್ಯಗಳು ನಮ್ಮಲ್ಲಿ ಬೇರೂರುವುದಕ್ಕೆ ನಾವು ಸ್ಥಳ ಕೊಡುತ್ತೇವಾ? When that happens, we make room for the spirit of mammon. ಆ ರೀತಿಯಾಗಿ ನಡೆಯುವಾಗ ನಾವು ಹಣಕ್ಕಾಗಲಿ ಅಥವಾ ಹಣದ ಆಸೆಯಾದ ದೆವ್ವಕ್ಕೆ ನಾವು ಸ್ಥಳ ಕೊಡುತ್ತೇವೆ. You know, Jesus spoke about serving two masters. ಯೇಸು ಸ್ವಾಮಿ ಎರಡು ಯಜಮಾನರಿಗೆ ಕೆಲಸ ಮಾಡದ ಕುರಿತಾಗಿ ಹೇಳುತ್ತಾರೆ. Serving God or serving mammon. ನೀವು ದೇವರಿಗೆ ಕೆಲಸ ಮಾಡುತ್ತೀರೋ ಅಥವಾ ಹಣಕ್ಕೆ ಕೆಲಸ ಮಾಡುತ್ತೀರೋ? So every resources that God brings into our lives, ನಮ್ಮ ಜೀವನದಲ್ಲಿ ದೇವರು ತರುವಂತ ಎಲ್ಲ ಸೌಕರ್ಯಗಳಲ್ಲೂ must be ultimately used to advance His kingdom. ಎಲ್ಲವೂ ಸಹ ದೇವರ ರಾಜ್ಯದ ವಿಸ್ತರಣೆಗಾಗಿ ಮಾತ್ರ ಇರಬೇಕು. So even as some of you here begin to experience unusual promotions, breakthroughs, raises, miracles, know for the fact that as much as you are blessed, know for the fact that you are most importantly a channel through which God wants to use you to be a blessing to many around you.
ನಿಮ್ಮಲ್ಲಿ ಅನೇಕರಿಗೆ ನೀವು ಎದುರು ನೋಡದೇ ಇರುವಂತ ಒಂದು ಪ್ರಮೋಷನ್ ಬರಬಹುದು, ಅಥವಾ ನಿಮ್ಮಲ್ಲಿ ಬಿಡುಗಡೆ, ಅನೇಕ ಕಾರ್ಯ ನಡೆಯುವಾಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಎಲ್ಲ ಆಶೀರ್ವಾದಗಳು ಸಹ ನೀವು ಮತ್ತೆ ಅನೇಕರಿಗೆ ಆಶೀರ್ವಾದವಾಗಿ ದೇವರ ರಾಜ್ಯದಲ್ಲಿ ಇರಬೇಕೆಂಬುದಕ್ಕಾಗಿ. And one of the attitude that we must cultivate um, in our lives is when we look at the life of Abraham. ನಾವು ಅಬ್ರಹಾಮನ ಜೀವಿತವನ್ನ ನಾವು ನೋಡುವಾಗ ಕಲಿತುಕೊಳ್ಳಬೇಕಾದಂತ ಒಂದು ವಿಷಯ ಅಥವಾ ನಮ್ಮ ಮನೋಭಾವ, When before Abraham could become Abraham, ಅವನು ಅಬ್ರಹಾಮನು ಅಬ್ರಾಮ್ ಆಗಿರುವಾಗ, when God spoke to Abraham to leave his father's house, leave his country, ಅಬ್ರಾಮ್ಗೆ ದೇವರು ತನ್ನ ತಂದೆಯ ಮನೆಯನ್ನ ಬಿಡಲಿಕ್ಕೆ ಹೇಳುವಾಗ, he, along with his wife, his servants, his nephew, along with all that was in his custody, like the flocks, the many animals, and all of that he had, he moved. He moved to another land. ಅಬ್ರಹಾಮನು ತನ್ನ ಪತ್ನಿಯು, ಅವನ ಸಹೋದರನ ಮಗನು, ತನಗಿದ್ದಂತ ಆಸ್ತಿ ಪಾಸ್ತಿ ಎಲ್ಲವೂ ಅವರು ಮತ್ತೊಂದು ಸ್ಥಳಕ್ಕೆ ಅವರು ಹೋಗುತ್ತಾರೆ. And in that process, you see how the herdsmen of Abraham and the herdsmen of Lot begin to have strife between each other. ಅಬ್ರಹಾಮನ ಮತ್ತು ಲೋಟನಿಗಿದ್ದಂತ ಸೇವಕರಲ್ಲಿ ಬರುವಂತ ಒಂದು ಜಗಳವನ್ನ ನೋಡುತ್ತೇವೆ. And Abraham goes to Lot and say, I don't want to, I don't want what's happening to affect our relationship with each other. ಅಬ್ರಾಮ್ ಹೋಗಿ ಹೇಳುವಂತ ಕಾರ್ಯ, ಈ ಒಂದು ಸಂಗತಿ ಜಗಳವು ನಮ್ಮ ಸಂಬಂಧವನ್ನ ಕೆಡಿಸದಿರಲಿ. So Abraham tells Lot, you come, look outside. If you want to go to the right, I'll go to the left. If you want to go to the left, I'll go to the right. And the Bible talks about how Lot takes the best of the land to himself. ಅಬ್ರಾಮ್ ಬಂದು ಹೇಳುತ್ತಾನೆ ಲೋಟನಿಗೆ, ನೀನು ಹೊರಗಡೆ ಬಾ ಎಂಬುದಾಗಿ, ನೀನು ಉತ್ತರ ದಿಕ್ಕಿಗೆ ಹೋದ್ರೆ ನಾನು ದಕ್ಷಿಣ ದಿಕ್ಕಿಗೆ ಹೋಗುತ್ತೇನೆ, ನೀನು ಬಲಭಾಗಕ್ಕೆ ಹೋದ್ರೆ ನಾನು ಎಡಭಾಗಕ್ಕೆ ಹೋಗುತ್ತೇನೆ ಎಂಬುದು ಹೇಳುವಾಗ ಲೋಟನು ಉತ್ತಮವಾದದನ್ನ ಆರಿಸಿಕೊಳ್ಳುತ್ತಾನೆ. And Abraham was just left with, very minimal. ಅಬ್ರಹಾಮನಿಗೆ ಸ್ವಲ್ಪ ಮಾತ್ರದೊಟ್ಟಿಗೆ ಅವನಿದ್ದನು. A very ordinary land. ಒಂದು ಸಾಧಾರಣವಾದಂತ ಒಂದು ಭೂಮಿ. He was in the land of Canaan. ಅವನು ಕಾನಾನ್ ಆ ಒಂದು ಭೂಮಿಯಲ್ಲಿದ್ದನು. He let go of what seemed to be blessed in the natural. ಸಾಧಾರಣವಾಗಿ ಲೌಕಿಕವಾಗಿ ಒಂದು ಆಶೀರ್ವಾದವಾಗಿರುವಂತದನ್ನ ಅವನು ಬಿಟ್ಟನು. But you see, right after Abraham does that, ಅಬ್ರಾಮ್ ಅದನ್ನ ಮಾಡಿದ ತಕ್ಷಣ, when he lets go of the best to Lot, ಉತ್ತಮವಾದದನ್ನ ಲೋಟನಿಗೆ ಅವನು ಬಿಟ್ಟುಕೊಟ್ಟಾಗ, the very next verse we see God coming to Abraham. ನಾವು ಮುಂದಿನ ವಾಕ್ಯ ನೋಡುತ್ತೇವೆ, ದೇವರು ಅಬ್ರಹಾಮನ ಬಳಿಗೆ ಬರುತ್ತಾನೆ and telling Abraham, ಅಬ್ರಹಾಮ್ಗೆ ಹೇಳುತ್ತಾನೆ, Abraham, lift up your eyes and look. ಅಬ್ರಾಮ್, ನೀನು ನಿನ್ನ ಕಣ್ಗಳನ್ನ ಮೇಲೆತ್ತಿ ನೋಡು. Everything that you see, southward, eastward, westward, northward, all of that, I'm going to give it into your hands. ದೇವರು ಹೇಳುತ್ತಾನೆ, ಪೂರ್ವ, ದಕ್ಷಿಣ, ಉತ್ತರ ಎಲ್ಲಾ ಕಡೆ ನೋಡು, ನಾನು ನಿನ್ನ ಕೈಗಳಲ್ಲಿ ಕೊಡಲಿಕ್ಕಿದ್ದೇನೆ. I'm going to bless you, Abraham. ಅಬ್ರಾಮ್, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. And I believe that attitude of Abraham really touched the heart of God. ಆ ಒಂದು ಅಬ್ರಹಾಮ ಅವನ ಒಂದು ಮನೋಭಾವ ದೇವರ ಹೃದಯವನ್ನು ಮುಟ್ಟಿತು. And you see, God blessed Abraham out of nothing. ದೇವರು ಅಬ್ರಾಮ್ನ ಏನು ಇಲ್ಲದೆ ಇದ್ದ ಸ್ಥಿತಿಯಿಂದ ಆಶೀರ್ವಾದ ಮಾಡಿದನು. But on the other hand, you see how Lot, even though he chose the best in the natural, ನೋಡಿ, ಲೋಟನು ಅವನು ಸ್ವಾಭಾವಿಕವಾಗಿ ಅವನು ಉತ್ತಮವಾದನ್ನು ಆರಿಸಿಕೊಂಡ್ರು, that very land came under the judgment of God because of sin. ಆ ಭೂಮಿಯೇ, ಆ ಒಂದು ಸ್ಥಳವೇ
ದೇವರ ನ್ಯಾಯ ನಿರ್ಣಯ ಅದ ತೀರ್ಪಿನ ಕೆಳಗೆ ಪಾಪದ ನಿಮಿತ್ತವಾಗಿ ಬಂತು. And Lot ran out of that place just with his clothes alone. ನೋಡಿ, ಲೋಟನು ಆ ಸ್ಥಳದಿಂದ ಅವನು ತನ್ನ ಬರೀ ವಸ್ತ್ರಗಳೊಟ್ಟಿಗೆ ಓಡಿ ಬರುತ್ತಾನೆ. So when God begins to prosper us, when God begins to make us more fruitful, it's important that we cultivate these kind of attitudes in our lives. ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವಾಗ, ದೇವರು ನಮ್ಮನ್ನು ಹೆಚ್ಚಿಸುವಾಗ ನಾವು ಈ ರೀತಿಯಾದಂತ ಒಂದು ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು. That will attract God to us. ಅದು ದೇವರನ್ನ ನಮ್ಮ ಕಡೆಗೆ ಸೆಳೆಯುವಂತದಾಗಿದೆ. What are some principles from the word that we can apply in our lives that will open heaven over us? ನಮ್ಮ ಜೀವಿತಗಳ ಮೇಲೆ ಪರಲೋಕವನ್ನ ತೆರೆಯುವಂತ ಕೆಲವೊಂದು ತತ್ವಗಳನ್ನ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕು. May we become like Abraham. ನಾವು ಅಬ್ರಾಹ್ಮನಾಗಿ ಮಾರ್ಪಡಬೇಕು. If it comes to a place in our lives where we have to let go of the best to others, let us not think about ourselves alone, but about others. ಉತ್ತಮವಾದಂಥ ಸಂಗತಿಗಳು ಬರುವಾಗ ಬರೀ ನಮಗೆ ಮಾತ್ರವೇ ಯೋಚನೆ ಮಾಡದೆ ಮತ್ತೊಬ್ಬರಿಗೆ ಅದನ್ನ ಬಿಟ್ಟು ಕೊಡೋದ ಕುರಿತಾಗಿ ಯೋಚಿಸೋಣ. Even if someone has done wrong to you, ನಮಗೆ ಯಾರೊಬ್ರು ಏನೋ ತಪ್ಪು ಮಾಡಿದ್ರು, everything in the natural might tell you, hey, I want to take revenge. ನಿಮ್ಮ ಸ್ವಾಭಾವಿಕವಾದಂಥ ರೀತಿಯಲ್ಲಿ ಹೇಳಬಹುದು, ನಾನು ಅವರಿಗೆ ವಿರುದ್ಧವಾಗಿ ನ್ಯಾಯ ತೀರಿಸ್ತೇನೆಂಬುದಾಗಿ. I want my right. ನನಗೆ ನನ್ನ ಹಕ್ಕು ಬೇಕು. You might look right, ನೀವು ಸರಿಯಾಗಿರಬಹುದು, but the Holy Spirit might be whispering in your heart saying, my son, my daughter, let go. ಪವಿತ್ರಾತ್ಮನು ನಮ್ಮೊಟ್ಟಿಗೆ ಮಾತನಾಡುತ್ತಾ, ಮಗನೇ ಮಗಳೇ ಅದನ್ನ ಬಿಟ್ಟು ಬಿಡು ಎಂಬುದನ್ನು ಹೇಳುತ್ತಿರಬಹುದು. And like Abraham, when we let go of the best, ಅಬ್ರಾಮ್ ಆಗಿ ನಾವು ಉತ್ತಮವಾದದನ್ನ ಬಿಡುವಾಗ, that at times we can be rightful, that can be rightfully ours. ಅದು ನಮ್ಮ ಹಕ್ಕಾಗಿರಬಹುದು, ನಮಗೆ ಸೇರುವಂತದಾಗಿರಬಹುದು. When we let go, ನಾವು ಅದನ್ನು ಬಿಡುವಾಗ, in obedience to his word, ಆತನ ವಾಕ್ಯಕ್ಕೆ ವಿಧೇಯರಾಗಿ ಬಿಡುವಾಗ, I want to declare to you that God will make all grace abound towards you. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ದೇವರು ಎಲ್ಲ ಕೃಪೆಯು ನಮ್ಮ ಮೇಲೆ ತೋರುವಂತೆ ಮಾಡುತ್ತಾನೆ. If you are a pastor watching me, ನೀವು ಸಭಾಪಾಲಕರು ನನ್ನನ್ನು ಗಮನಿಸುತ್ತಿದ್ದರೆ, say probably you have worked hard. ನೀವು ಅಧಿಕ ಶ್ರಮೆಯನ್ನ ವಹಿಸಿ ಕೆಲಸ ಮಾಡಿದ್ದೀರಾ. You ministered to so many people. ನೀವು ಅಧಿಕ ಜನರಿಗೆ ನೀವು ಸೇವೆ ಮಾಡಿದ್ದೀರಾ. And say the very people that you ministered to moved out of your church to another church. ನೀವು ಕಷ್ಟಪಟ್ಟು ಸೇವೆ ಮಾಡಿದಂತ ಈ ಜನರೇ ನಿಮ್ಮನ್ನ ಬಿಟ್ಟು ಮತ್ತೊಂದು ಸಭೆಗೆ ಹೋಗಿದ್ರೆ, of course that's not the right thing to do. ಅದು ಒಳ್ಳೆಯ ಕಾರ್ಯವಲ್ಲ ಮಾಡಲಿಕ್ಕೆ. Mature believers will not leave a good church. ಒಳ್ಳೆಯ ಪಕ್ವತೆ ಉಳ್ಳಂತ ವಿಶ್ವಾಸಿಗಳು ತಮ್ಮ ಒಳ್ಳೆಯ ಸಭೆಯನ್ನು ಅವರು ಬಿಡುವುದಿಲ್ಲ. So say, you have the people that you minister to leave your church to join another church. ನೀವು ಸೇವೆ ಮಾಡಿದಂತ ನಿಮ್ಮ ಜನರು ಮತ್ತೊಂದು ಸಭೆಯನ್ನು ಸೇರಿಕೊಳ್ಳಲಿಕ್ಕೆ ನಿಮ್ಮನ್ನು ಬಿಡುತ್ತಾರೆ. Of course it can cause a lot of pain. ಅದು ನಮಗೆ ಅಧಿಕ ನೋವನ್ನು ಉಂಟು ಮಾಡುತ್ತೆ. But hey, when we posture ourselves to let go, ನಾವು ಅದನ್ನ ಬಿಟ್ಟು ಬಿಡುವುದಕ್ಕೆ ನಾವು ಮನಸ್ಸು ಮಾಡಿದರೆ, God will make all grace abound toward us. ದೇವರು ತನ್ನ ಎಲ್ಲಾ ಕೃಪೆಯು ನಮಗೆ ಬರಲಿಕ್ಕೆ ಮಾಡುತ್ತಾನೆ. I want to pray with you. ನಿಮ್ಮೊಟ್ಟಿಗೆ ನಾನು ಪ್ರಾರ್ಥಿಸ್ತೇನೆ. I want to pray that God will really help us inculcate this kind of attitude when he will begin to prosper us. ಆತನ ಸಮೃದ್ಧಿ ಕೊಡುವಾಗ ಈ ರೀತಿಯಾದಂತ ಒಂದು ಮನಸ್ಥಿತಿ ನಮ್ಮಲ್ಲಿ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. That when God begins to prosper us, the prosperity will just not be about us alone. ದೇವರು ನಮಗೆ ಅಭಿವೃದ್ಧಿಯನ್ನ ಕೊಡುವಾಗ ಆ ಅಭಿವೃದ್ಧಿಯು ಬರಿಯು ನಮ್ಮ ಕುರಿತಾಗಿ ಮಾತ್ರವಲ್ಲ. That we will look for opportunities through which grace
can be distributed through our lives to others. ನಾವು ಅವಕಾಶಗಳನ್ನ ಹುಡುಕಬೇಕು ಅಂದ್ರೆ ನಮ್ಮ ಮುಖಾಂತರವಾಗಿ ದೇವರ ಒಂದು ಕೃಪೆಯು ಅದು ಹೊರಡಲಿಕ್ಕೆ. So Father, in the name of Jesus, ತಂದೆಯೇ ಯೇಸುವಿನ ನಾಮದಲ್ಲಿ Lord, we just pray right now. ನಾವು ಈಗಲೇ ಪ್ರಾರ್ಥಿಸ್ತಾ ಇದ್ದೇವೆ. God, we thank you that you delight in the prosperity of your children, God. ದೇವರೇ, ನೀನು ನಿನ್ನ ಮಕ್ಕಳ ಅಭಿವೃದ್ಧಿಯಲ್ಲಿ ಸಂತೋಷ ಪಡುತ್ತಿ, ಅದಕ್ಕಾಗಿ ವಂದನೆ. Lord, we thank you that you delight in the prosperity of your children. ನಿನ್ನ ಮಕ್ಕಳ ಒಂದು ಸಮೃದ್ಧಿಯಲ್ಲಿ ಅಭಿವೃದ್ಧಿಯಲ್ಲಿ ಸಂತೋಷ ಪಡುತ್ತಿ, ಅದಕ್ಕಾಗಿ ವಂದನೆ. It is your will, it is your desire to prosper your people. ನಿನ್ನ ಜನರು ಅಭಿವೃದ್ಧಿ ಆಗುವಂತದ್ದು ನಿನ್ನ ಚಿತ್ತವಾಗಿದೆ. But Father, I pray that help us to be good stewards of the resources that you bring into our lives. ದೇವರೇ, ನಮ್ಮ ಜೀವನದಲ್ಲಿ ನೀವು ಕೊಡುವಂತ ಎಲ್ಲ ಕಾರ್ಯಗಳಿಗೆ ಒಳ್ಳೆಯ ಪಾರುಪತ್ಯಗಾರರಾಗಿ ನಾವು ಕಾರ್ಯ ಮಾಡಲಿಕ್ಕೆ ಸಹಾಯ ಮಾಡಿ. Help us to steward the favor, the influence, the finances, the divine connections and the opportunities well. ದೇವರೇ, ನೀ ನಮಗೆ ಕೊಡುವಂತ ಹಣ, ಅವಕಾಶಗಳು, ಪ್ರಭಾವ ಎಲ್ಲವನ್ನೂ ಸಹ ನಾವು ಕರ್ತನೆ ಪಾರುಪತ್ಯ ಮಾಡಲಿಕ್ಕೆ with Christ-like attitudes ಕ್ರಿಸ್ತನ ಮನೋಭಾವವುಳ್ಳವರಾಗಿ, and the principles that help us to abide by, that we look at from your word. ನಿನ್ನ ವಾಕ್ಯದಿಂದ ನಾವು ಕಾಣುವಂತ ಎಲ್ಲ ತತ್ವಗಳನ್ನ ನಾವು ನೋಡ್ಲಿಕ್ಕೆ. Father, even as we walk according to your word, by the power of your spirit, make all grace abound toward us. ದೇವರೇ, ನಿನ್ನ ಕರ್ತನೇ, ನಿನ್ನ ಎಲ್ಲಾ ಕೃಪೆಯು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕಾಗಿ ಸಹಾಯ ಮಾಡು. In the name of the Lord Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen and amen. ಆಮೆನ್. If you watched us and you don't know Jesus personally as your Lord and Savior, ನೀವು ಕಾರ್ಯಕ್ರಮವನ್ನು ನೋಡಿ ಯೇಸು ಕ್ರಿಸ್ತನನ್ನ ನೀವು ವೈಯಕ್ತಿಕವಾಗಿ ತಿಳಿಯದಿದ್ದರೆ, we want to give you an opportunity to receive him as your Lord right now. ನೀವು ಆತನನ್ನ ನಿಮ್ಮ ಕರ್ತನಾಗಿ ಸ್ವೀಕರಿಸಲಿಕ್ಕೆ ನಿಮಗೆ ಅವಕಾಶವಿದೆ. You know, many years ago, Jesus came into this world as a man and died for the sins of mankind, so that when we receive what he has done for us on the cross, we become his sons and daughters. ಅನೇಕ ವರ್ಷಗಳ ಹಿಂದೆ ಆತನು ಮನುಷ್ಯನ ಅವತಾರವನ್ನ ತಾಳಿ ಆತನು ಈ ಭೂಮಿಗೆ ಬಂದನು. ನಾವು ಆತನನ್ನ ಸ್ವೀಕರಿಸುವಾಗ ನಾವು ಆತನ ಹೊಂದಿಕೊಳ್ಳುತ್ತೇವೆ. All we have to do is just like how the Bible says, confess that Jesus is Lord with your mouth and believe it with your heart. ಸತ್ಯವೇದವು ಹೇಳುವ ಪ್ರಕಾರವಾಗಿ ಯೇಸು ಕ್ರಿಸ್ತನ ಹೃದಯದಲ್ಲಿ ನಂಬಿ ಆತನನ್ನ ನಿಮ್ಮ ಕರ್ತನೆಂಬುದಾಗಿ ಬಾಯಲ್ಲಿ ಅರಿಕೆ ಮಾಡಿರಿ. I want you to pray this simple prayer with me. ಈ ನನ್ನೊಟ್ಟಿಗೆ ಈ ಪ್ರಾರ್ಥನೆಯನ್ನು ಮಾಡಿ. Saying, Dear Lord Jesus, ಪ್ರಿಯ ಯೇಸುವೇ, I believe that you died for my sins. ನೀನು ನನ್ನ ಪಾಪಗಳಿಗೋಸ್ಕರವಾಗಿ ಸತ್ತೆ ಎಂಬುದಾಗಿ ನಾನು ನಂಬುತ್ತೇನೆ. Come into my heart. ನನ್ನ ಹೃದಯದೊಳಗೆ ಬಾ. I receive what you have done for me on the cross. ಶಿಲುಬೆಯಲ್ಲಿ ನೀನು ನನಗಾಗಿ ಮಾಡಿರುವಂತ ಕಾರ್ಯವನ್ನ ನಾನು ನಂಬುತ್ತೇನೆ. Forgive my sins. ನನ್ನ ಪಾಪಗಳನ್ನು ಕ್ಷಮಿಸು. Cleanse me with your precious blood. ನಿನ್ನ ಪವಿತ್ರವಾದ ರಕ್ತದಿಂದ ತೊಳೆ. Encounter me with your presence. ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಸು. Reveal yourself to me. ನಿನ್ನನ್ನು ನನಗೆ ಪ್ರಕಟಪಡಿಸು. I want to walk with you. ನಿನ್ನೊಟ್ಟಿಗೆ ನಡೆಯಲಿಕ್ಕೆ ಬಯಸ್ತೇನೆ. Help me to grow in my relationship with you. ನಿನ್ನೊಟ್ಟಿಗಿರುವ ನನ್ನ ಸಂಬಂಧದಲ್ಲಿ ಬೆಳೆಯಲಿಕ್ಕೆ ಸಹಾಯ ಮಾಡು. In Jesus' name. ಯೇಸುವಿನ ನಾಮದಲ್ಲಿ. If you have prayed this prayer, ಈ ಪ್ರಾರ್ಥನೆಯನ್ನು ಮಾಡಿರುವುದಾದರೆ, now you can call the number that you see on your screen, and one of them will help you, guide you further in how you must go about in your walk with God. ನೀವು ಸ್ಕ್ರೀನ್ ನಲ್ಲಿ ಕಾಣುವಂತ ನಂಬರಿಗೆ ನೀವು ಕಾಲ್ ಮಾಡುವುದಾದರೆ ಅವರು ನಿಮಗೆ ಮುಂದುವರೆದು ನೀವೇನು ಮಾಡಬೇಕೆಂಬುದಾಗಿ ನಿಮಗೆ ಸಹಾಯ ಮಾಡುತ್ತಾರೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. See you until next time. ಮುಂದಿನ ಸಂಚಿಕೆ ನೋಡೋಣ.